ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಪ್ರಕಟಣೆ 22ನೇ ಅಧ್ಯಾಯ 3-5 ವಚನಗಳು. ಪ್ರಕಟಣೆ 22:3-5 ವಚನಗಳು. ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖ ದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಾಂತರಗಳಲ್ಲಿಯೂ ಆಳುವರು. ಆಮೆನ್. ದೇವರಾತ್ಮನ ಮೂಲಕ ದೇವರು ತಾನೇ ವಾಕ್ಯಗಳನ್ನ ನಮ್ಮ ಗ್ರಹಿಕೆಗೆ ಹೆಚ್ಚಾಗಿ ತರಲಿ. ಇದೊಂದು ಬಹಳ ಸಂತೋಷವನ್ನ ಅಥವಾ ಮನಸ್ಸಿಗೆ ಉಲ್ಲಾಸವನ್ನ ಕೊಡುವಂತ ದೇವರ ವಾಕ್ಯದ ಭಾಗ. ಆರಂಭದಲ್ಲಿ 3ನೇ ವಚನದಲ್ಲಿ ನಾವು ಓದುವಂತ ಭಾಗ ಅಥವಾ ವಾಕ್ಯದ ವಿಷಯ, ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಒಂದು ವೇಳೆ ಆದಿಕಾಂಡ ಪುಸ್ತಕವನ್ನ ನಾವು ಗಣನೆಗೆ ತೆಗೆದುಕೊಂಡು ಆರಂಭದಿಂದ ಓದ್ತಾ ಬರುವಾಗ 3ನೇ ಅಧ್ಯಾಯದಿಂದ 4ನೇ ಅಧ್ಯಾಯಕ್ಕೆ ಬರುವುದರ ಒಳಗೆ ಶಾಪದ ಪ್ರಮಾಣ ಭೂಮಿಯ ಮೇಲೆ ಎಷ್ಟೋ ಪಟ್ಟು ಹೆಚ್ಚಿ ಹೋಗ್ತದೆ. 3ನೇ ಅಧ್ಯಾಯದಲ್ಲಿ ದೇವರು ಶಾಪ ನುಡಿತಾನೆ, ಸರ್ಪದ ಮೇಲೆಯೂ, ಸ್ತ್ರೀಯ ಮೇಲೆಯೂ, ಮತ್ತು ಮನುಷ್ಯನ ಮೇಲೆಯೂ ಹಾಗೂ ಭೂಮಿಯ ಮೇಲೆಯೂ ದೇವರು ಶಾಪವನ್ನು ನುಡಿಯುತ್ತಾನೆ. 4ನೇ ಅಧ್ಯಾಯದಲ್ಲಿ ಕಾಯಿನನ ಮೇಲೆ ಶಾಪವು 7ರಷ್ಟು ಬರ್ತದೆ. ಅದರ ನಂತರದಲ್ಲೇ ಅದೇ ಅಧ್ಯಾಯದಲ್ಲಿ ಲೆಮೆಕ ಎನ್ನುವಂತ ಒಬ್ಬ ಮನುಷ್ಯನು ಅವನು 70ರಷ್ಟು ಶಾಪವನ್ನು ಮಾತನಾಡ್ತಾನೆ. ಒಂದು ವೇಳೆ ನಾವು ಗಮನಿಸುವುದಾದರೆ ಅಥವಾ ನಮ್ಮ ಯೋಚನೆಗೆ ನಿಲುಕುವುದಾದರೆ, ದೇವರ ನಿಮಿತ್ತ ನಿಶ್ಚಯವಾಗಿ ಬಹಳವಾಗಿ ಆತನು ಮನಸ್ಸಿನಲ್ಲಿ ನೊಂದುಕೊಂಡಿರಬೇಕು. ಕಾರಣ ದೇವರು ಮನುಷ್ಯನನ್ನ ಉಂಟು ಮಾಡಿದ ಮೇಲೆ ಆತನು ಮನುಷ್ಯನನ್ನ ವಿಶೇಷವಾಗಿ ಆಶೀರ್ವದಿಸ್ತಾನೆ. ವಿಶೇಷವಾಗಿ ಆಶೀರ್ವಾದದ ಅನೇಕ ಉತ್ತಮೋತ್ತಮ ಭಾಗಗಳನ್ನ ಮನುಷ್ಯನ ಮೇಲೆ ನಿಲ್ಲುವಂತೆ ಮಾಡ್ತಾನೆ. ಆದರೆ ಪಾಪವೆಂಬುದು ಬಂದ ಮೇಲೆ, ಪಾಪಕ್ಕೆ ಒಳಗಾದ ಮನುಷ್ಯನ ಮೇಲೆ ಶಾಪವು, ದೇವರ ಕೋಪವು ಶಾಪವು ಬಂದು ನಿಲ್ಲುವಾಗ ಅದು ಸಮಯದಿಂದ ಸಮಯಕ್ಕೆ ಏರುತ್ತಾ ಬರ್ತದೆ. ಪೇತ್ರನು ಯೇಸು ಕ್ರಿಸ್ತನ ಬಳಿಗೆ ಬಂದು ಸಹೋದರನ ಎಷ್ಟು ಸಾರಿ ಕ್ಷಮಿಸಬೇಕೆಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನ 7 ಸಾರಿ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಕಾಯಿನನ ಮತ್ತು ಲೆಮೆಕನ ಮಾತನ್ನ ಯೇಸು ಕ್ರಿಸ್ತನ ಗಮನಕ್ಕೆ ತೆಗೆದುಕೊಂಡು ಮಾತನಾಡಲಿಕ್ಕೆ ಸಾಧ್ಯ. ಆ ಮಟ್ಟಿಗೆ ಭೂಮಿ ಮೇಲೆ ಹೆಚ್ಚಿರುವಂತ ಶಾಪದ ಪ್ರಮಾಣ ಇಳಿಬೇಕಾದ್ರೆ ಕ್ಷಮಿಸ್ರಿ ಎಂಬುದಾಗಿ ಆತನ ಹೇಳ್ತಾನೆ. ಹಾಗಾದ್ರೆ ಶಾಪದ ಸಂಗತಿ, ಶಾಪದ ವ್ಯವಸ್ಥೆ ಇನ್ನು ಮೋಶೆ ಧರ್ಮಶಾಸ್ತ್ರದಲ್ಲಿ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ ಆಶೀರ್ವಾದ ಶಾಪಗಳನ್ನೇ ವಿಶೇಷವಾಗಿ ಮಾತನಾಡಲಾಗ್ತದೆ. ಮತ್ತು ಮೋಶೆ ಒಂದು ಗುಂಪು ಜನರನ್ನ ಒಂದು ಬೆಟ್ಟದ ಮೇಲೆ ಹತ್ತಿಸಿ, ಆಶೀರ್ವಾದವನ್ನ ಇನ್ನೊಂದು ಬೆಟ್ಟದ ಮೇಲೆ ಹತ್ತಿಸಿ ಆತನು ಶಾಪವನ್ನ ಬಿಡುಗಡೆ ಮಾಡಿರುವಲ್ಲಿ ಅದು ಭೂಮಿಯ ಮೇಲೆ ಪ್ರಸರಿಸಿದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಈ ಶಾಪಗಳಿಂದ ನಾವು ವಿಮುಕ್ತರಾಗುವುದಕ್ಕಾಗಿ ಆತನು ಮರದ ಕಂಬದಲ್ಲಿ ತೂಗಿದ್ದಾನೆ ಎಂಬುದಾಗಿ ಬರೆದದೆ. ಅಬ್ರಾಹ್ಮನ ಆಶೀರ್ವಾದದೊಳಗೆ ನಾವು ಬರಬೇಕೆನ್ನುವುದಕ್ಕಾಗಿ ಆತನು ಅಲ್ಲಿ ತೂಗು ಹಾಕಲ್ಪಟ್ಟಿದ್ದಾನೆ. ಇಲ್ಲಿ ನೂತನ ಯೆರೂಸಲೇಮಿನ ವಿಶೇಷತೆ, ಶಾಪಗ್ರಸ್ತವಾದದ್ದು ಒಂದೂ ಇಲ್ಲ. ಆದಿಕಾಂಡ ಪುಸ್ತಕದೊಂದಿಗೆ ಓದುವುದಾದರೆ ಇದೊಂದು ಬಹಳ ವಿಶೇಷವಾದ ಸಂಗತಿ. ಆದಿಕಾಂಡ ಪುಸ್ತಕದ 3ನೇ ಅಧ್ಯಾಯದಲ್ಲಿ ಜೀವವೃಕ್ಷದ ಹಣ್ಣಿನ ಮರದ ಬಳಿಗೆ ಹೋಗುವುದಕ್ಕೆ ಅವಕಾಶ ತಪ್ಪಿ ಹೋಯಿತು. ಆದ್ರೆ ಇಲ್ಲಿ ಜೀವವೃಕ್ಷದ ಹಣ್ಣನ್ನ ಜನರು, ಅಲ್ಲಿ ರಕ್ಷಣೆ ಹೊಂದಿದ ಜನರು, ನೂತನ ಯೆರೂಸಲೇಮಿನೊಳಗೆ ಸೇರಿದ ಜನರು ತಿನ್ನುವುದಕ್ಕೆ ಆತನ ಅವಕಾಶ ಕೊಡ್ತಾನೆ. ಇಲ್ಲಿ ಶಾಪಗ್ರಸ್ತವಾದದ್ದು ಒಂದೂ ಇಲ್ಲ. ದೇವರಿಗೆ ಸ್ತೋತ್ರ. ಮುಂದುವರೆದು ಓದುವಾಗ, ಆ ಪಟ್ಟಣದಲ್ಲಿ ದೇವರು ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿದೆ. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ಭಕ್ತರೆಲ್ಲರೂ ಸೇರಿ ಆತನ ದಾಸರಾಗಿ ಆತನಿಗೆ ಯಾಜಕ ಸೇವೆ ಮಾಡ್ತಾರೆ. ಒಂದು ಪರಿಶುದ್ಧವಾದ ಸೇವೆ. ನಂತರದಲ್ಲಿ ಅವರಿಗೆ ಆತನ ಮುಖದರ್ಶನವಾಗುವುದು. ಹೇಗಿರ್ಬೋದು ಸಂದರ್ಭ? ಭಕ್ತ ಸಮೂಹವೆಲ್ಲ ನೂತನ ಯೆರೂಸಲೇಮಿನಲ್ಲಿ ಸೇರಿ ಬಂದಾಗ ಒಮ್ಮೆಲೆ ದೇವರು ಒಬ್ಬೊಬ್ಬ ಆತನ ನೋಡುವಂತೆ ತನ್ನ ಮುಖದರ್ಶನವನ್ನ ತೋರ್ಪಡಿಸುವಾಗ ಯಾವ ವಿಧದಲ್ಲಿ ಭಕ್ತ ಸಮೂಹವು ಹರ್ಷೋಲ್ಲಾಸದಿಂದ ಸಂಭ್ರಮಿಸಬಹುದು. ಪ್ರತಿದಿನ ಅನೇಕರ ಕೂಗು, ದೇವರೇ ನಾನು ನಿನ್ನ ಮುಖವನ್ನ ನೋಡ್ಬೇಕು. ಅನೇಕರ ಕೂಗು, ನಿರ್ಮಲ ಚಿತ್ತರು ದೇವರ ನೋಡುವರೆಂಬುದಾಗಿ ಬರೆದಿರುವಲ್ಲಿ ಅನೇಕರು ದೇವರ ನಮಗೆ ಶುದ್ಧತೆಯನ್ನು ಕೊಡುವೆಂಬುದಾಗಿ ಅನೇಕರು ಪ್ರಾರ್ಥಿಸ್ತಾರಲ್ಲ. ಹಾಗಾದ್ರೆ ಅಂತವರೆಲ್ಲರಿಗೂ ಉತ್ತರ ದೊರಕುತ್ತದೆ ಎಂಬಂತೆ ಆ ದಿನ
ಪ್ರತಿಯೊಬ್ಬೊಬ್ಬರು ದೇವರ ಯಜ್ಞದ ಕುರಿಮರಿಯನ್ನ ದರ್ಶಿಸಲಿಕ್ಕಿದ್ದಾರೆ. ಪ್ರತಿಯೊಬ್ಬರ ಹಣೆಯ ಮೇಲೆ ಆತನ ಹೆಸರು ಬರೆಯಲ್ಪಟ್ಟಿರ್ತದೆ. ಇವರು ದೇವರ ನಾಮವನ್ನು ಧರಿಸಿದವರು, ಗುರುತಲ್ಲ ದೇವರ ನಾಮವನ್ನೇ ಧರಿಸಿದವರು. ಮತ್ತು ನೆನ್ನೆ ದಿವಸ ನೋಡಿದಂತೆ ಅಲ್ಲಿ ರಾತ್ರಿ ಇರುವುದಿಲ್ಲ ಮತ್ತು ಅಲ್ಲಿ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ಕಾರಣ ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡ್ತಾನೆ ಮತ್ತು ಅಲ್ಲಿ ಸೇರುವಂತ ಭಕ್ತ ಸಮೂಹ ಯುಗಾಂತರಗಳಲ್ಲಿ ಆಳ್ವಿಕೆ ಮಾಡ್ತದೆ. ಬೇರೆ ಇಂಥ ಒಂದು ಮಹಿಮೆಯ ನಿರೀಕ್ಷೆಯೊಳಗೆ ದೇವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮ್ಮನ್ನ ಆತನು ನಮ್ಮನ್ನ ಕರಕೊಂಡು ಹೋಗ್ಲಿಕ್ಕಿದ್ದಾನಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಕುಟುಂಬವಾಗಿ ರಕ್ಷಣೆ ಹೊಂದಿ ಕುಟುಂಬವಾಗಿ ಅಂತ ಸುನಿರೀಕ್ಷೆಯೊಳಗೆ ನಾವು ಸೇರಿಕೊಳ್ಳಲೇಬೇಕು. ಇದಕ್ಕಾಗಿ ನಾವೆಲ್ಲರೂ ನಮ್ಮ ಕುಟುಂಬದ ಪ್ರತಿ ಸದಸ್ಯರಿಗಾಗಿ ತೀವ್ರ ಸ್ವರೂಪದಲ್ಲಿ ಪ್ರಾರ್ಥಿಸಿ, ಯಾರೊಬ್ಬರು ನಾವು ಈ ರಕ್ಷಣೆಯನ್ನು ಕಳಕೊಳ್ಳದ ಹಾಗೆ ಕೊನೆಯವರೆಗೂ ನಂಬಿಗಸ್ತರಾಗಿ ನಿಲ್ಲುವುದಕ್ಕಾಗಿ, ಕೊನೆಯವರೆಗೂ ನಾವು ತಾಳ್ಮೆಯಿಂದ ನಿಂತು ರಕ್ಷಣೆ ನಾವು ಸಾಧಿಸಿಕೊಳ್ಳುವುದಕ್ಕಾಗಿ ನಿಲ್ಲುವಂತೆ ನಾವು ಒಬ್ಬನೊಬ್ಬನ ಪ್ರೇರೇಪಿಸಿ ಪ್ರಾರ್ಥಿಸಬೇಕಾಗ್ತದೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ ಎಂಬುದಾಗಿ ಹೇಳುವಷ್ಟು ದೇವರೇ, ನಿನ್ನ ಜನರನ್ನ ಶಾಪದಿಂದ ವಿಮುಕ್ತ ಮಾಡುವಂತ ದೇವರೇ, ಜೀವವೃಕ್ಷದ ಹಣ್ಣನ್ನ ತಿರುಗಿ ಕಂಡುಕೊಳ್ಳುವಂತೆ ಮಾಡುವಂತ ದೇವರೇ, ನಿನ್ನ ಮುಖದರ್ಶನವನ್ನ ಕಾಣುವಂತ ಸ್ಥಿತಿಯನ್ನ ತಿರುಗಿ ನಮಗೆ ಕೊಡುವಂತ ದೇವರೇ, ನೀನೇ ನಮಗೆ ಬೆಳಕಾಗಿದ್ದು, ನಿನ್ನ ಸಿಂಹಾಸನದ ಎದುರು ನಾವುಗಳು ಇದ್ದು ದೇವರೇ, ನಿನಗೂ ಯಜ್ಞದ ಕುರಿಯಾದ ಆತನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ನಿನ್ನ ದಾಸರಾದ ನಾವು ಯಾಜಕ ಸೇವೆ ಮಾಡುವಂತೆ, ನಿನ್ನ ಮುಖದರ್ಶನವನ್ನು ಕಾಣುವಂತೆಯೂ ನಿನ್ನ ಬೆಳಕಿನಲ್ಲಿ ನಾವು ಇದ್ದುಕೊಂಡು ಯುಗಾಂತರಗಳಲ್ಲಿ ಆಡುವಂತ ಇವಂತ ಸುನಿರೀಕ್ಷೆ ನಮಗೆ ನೀನು ಸಿದ್ಧ ಮಾಡಿರುವುದಕ್ಕಾಗಿ ಸ್ತೋತ್ರ. ಇದನ್ನು ವಾಗ್ದಾನ ಮಾಡಿರುವುದಕ್ಕಾಗಿ ಸ್ತೋತ್ರ. ದೇವರು ಇದನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನಾವು ಎಚ್ಚರಿಕೆಯಿಂದ ಪ್ರತಿದಿನ ಪ್ರಯಾಸ ಪಡಬೇಕು. ನಮ್ಮೊಂದಿಗೆ ಅನೇಕರು ಈ ಒಂದು ಸೌಭಾಗ್ಯದಲ್ಲಿ ಸೇರಬೇಕೆಂಬುದಾಗಿ ಅಪೇಕ್ಷೆ ಪಟ್ಟು ಅವರಿಗಾಗಿ ಪ್ರಾರ್ಥಿಸಿ ಅವರಿಗಾಗಿ ವಾಕ್ಯವನ್ನ ಹೇಳಿ ಉತ್ತೇಜಿಸುವುದಕ್ಕೂ ನಮ್ಮೊಬ್ಬೊಬ್ಬರನ್ನ ಬಲಪಡಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.